ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಸೂಪರಾದ ಒಂದು ಡೋರ್ ಹ್ಯಾಂಗಿಂಗನ್ನು ತೋರಿಸೋಣ. ನಾನು ಇಲ್ಲಿ ಅದಕ್ಕಾಗಿ ಒಂದು ಫ್ಲವರ್ ಕ್ಯಾಪ್, ಒಂದು ಪೊಂಪೊಂ ಬಾಲ್ ಅಂದರೆ ಒಂದು ಸೈಡಿಗೆ ಬೇಕಾಗುವಷ್ಟು, ಮತ್ತು ಈ ರೀತಿಯಾದ ತಿಲಕದ ಬೀಡ್ಸು, ಹಾಗೆ ಗ್ರೀನ್ ಕಲರ್ ಕಟ್ ಪೀಸ್ಗಳು, ಹಾಗೆ ಆರೆಂಜ್ ಕಲರ್ ಕಟ್ ಪೀಸ್. ನಿಮ್ಮ ಹತ್ರ ಯಾವ ಕಲರ್ ಇದೆ ಅಂತ ತೊಗೊಳ್ಳಿ. ನಾನು ಇದು ರೆಡಿ ಪರ್ಚೇಸ್ ಮಾಡಿರೋದು. ನೀವು ಇಲ್ಲ ಅಂತಂದರೆ ಈ ಶೇಪಿಂದು ಮೀನ್ಸ್ ಓವೆಲ್ ಶೇಪಿಂದು ನೀವು ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೋಬೋದು. ಈಗ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇಲ್ಲಿ ನೋಡಿ, ನಾನಿಲ್ಲಿ ಏನು ಮಾಡಿದ್ದೀನಿ, ಒಂದು ನಾಟನ್ನು ಹಾಕಿದ್ದೀನಿ. ಈಗ ನಾನು ಈ ಪೊಂಪೊಂ ಬಾಲನ್ನು ಸೂಜಿಯಲ್ಲಿ ಪೋಣಿಸ್ತಾ ಇದ್ದೀನಿ. ಇಲ್ಲಿ ತುದಿವರೆಗೂ ಕೂಡ ಎಳ್ಕೊಂಡು ತರಬೇಕು. ನಾನು ಎಷ್ಟು ಉದ್ದಕ್ಕೆ ಬೇಕೋ ಆಲ್ರೆಡಿ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಫ್ಲವರ್ ಕ್ಯಾಪ್ ಏನಿದೆಯಲ್ಲ ಅದನ್ನು ಈ ರೀತಿ ಕೆಳಗಡೆ ಬರೋ ರೀತಿಯಲ್ಲಿ ನಾವು ಪೋಣಿಸ್ಬೇಕು. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ನಾನು ಜಸ್ಟು ಈ ಕಡೆ ಇಟ್ಕೊತೀನಿ. ಈ ತಿಲಕದ ಶೇಪಿನ ಮಣಿ ಇದೆಯಲ್ಲ ಅದಿಷ್ಟು ಕೂಡ ಈ ರೀತಿಯಾಗಿ ಕೆಳಗಡೆ ಬರೋ ರೀತಿಯಲ್ಲಿ ನಾವು ಪೋಣಿಸ್ಬೇಕು. ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಪೋಣಿಸ್ಕೊಳ್ಳಿ. ನಾನಿಲ್ಲಿ 4 ಬೀಡ್ಸ್ಗಳನ್ನು ಪೋಣಿಸ್ತಾ ಇದ್ದೀನಿ. 4 ಬೀಡ್ಸ್ ಆದಮೇಲೆ ಇದನ್ನು ಈ ರೀತಿಯಾಗಿ 1 2 ಈ ರೀತಿಯಾಗಿ ಪೋಣಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಪೋಣಿಸ್ಬೇಕು. ಹೀಗೊಂದ್ಸರಿ ಫೋಲ್ಡ್ ಮಾಡಬೇಕು, ಮತ್ತು ವಾಪಸ್ ಕೆಳಗಡೆ ಆ ರೀತಿಯಾಗಿ ಫೋಲ್ಡ್ ಮಾಡಬೇಕು. ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಮುಗಿಯುವಂತಹ ಡೋರ್ ಹ್ಯಾಂಗಿಂಗು. ಈಗ ನಾವು ಹಾರವನ್ನು ಮಾಡಿರ್ತೀವಿ. ಹಾರ ಮಾಡಿ ಈಗ ನಮ್ಮ ಹತ್ರ ಇದಿಷ್ಟು ಸ್ವಲ್ಪ ಪೀಸ್ಗಳು ಉಳಿದಿದೆ. ಅಂಥ ಸಮಯದಲ್ಲಿ ಈ ರೀತಿದು ಮಾಡ್ಕೊಬೋದು. ನಾನಿಲ್ಲಿ 4 ಪೀಸನ್ನು ಆರೆಂಜ್ ತೊಗೊಂಡಿದ್ದೀನಿ. ಈಗ ಅದೇ ರೀತಿಯಾಗಿ 4 ಪೀಸು ಗ್ರೀನ್ ಕಲರ್ದನ್ನು ಪೋಣಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಜಾಸ್ತಿ ಪೋಣಿಸ್ಕೊಬೋದು. ನಾನು ಇಲ್ಲಿ 4 ಪೀಸ್ಗಳನ್ನು ಮಾತ್ರ ಪೋಣಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನೀವು ನಮ್ಮ ಚಾನಲಲ್ಲಿ ಯಾವ ವಿಡಿಯೋವನ್ನು ನೋಡ್ತೀರಾ ಜಾಸ್ತಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, 4 ಆರೆಂಜು ಮತ್ತು 4 ಗ್ರೀನ್ ಆದಮೇಲೆ ನಾನು ಇದನ್ನು ಗ್ರೀನು ಆದಮೇಲೆ ಕೆಳಗಡೆ ಇಳಿಸಿದ್ದೀನಿ. ಆ ನಂತರ ಮತ್ತೆ ಇದು ಕೆಳಗಡೆ ಬರೋ ರೀತಿಯಲ್ಲಿಯೇ 4 ಬೀಡ್ಸ್ಗಳನ್ನು ಪೋಣಿಸ್ಬೇಕು. ಏನೋ ಒಂದು ಫಂಕ್ಷನ್ ಇದೆ, ಬೇಗ ಮುಗಿಸ್ಬಿಡೋಣ, ಹಾರ ಮಾಡಿ ಒಂದಷ್ಟು ಬೀಡ್ಸ್ಗಳು ಒಂದಷ್ಟು ಬಟ್ಟೆ ಪೀಸ್ಗಳು ಉಳ್ಕೊಂಡಿದ್ದಾವೆ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ಕೊಬೇಕು. 4 ಬೀಡ್ಸ್ಗಳನ್ನು ಪೋಣಿಸಿ ಆದಮೇಲೆ ಏನು ಮಾಡಬೇಕು, ಈ ಬಟ್ಟೆ ಪೀಸನ್ನು ಮತ್ತೆ ಹೀಗೆ ಒಂದು ಫೋಲ್ಡು ಕೆಳಗಡೆ ಮಾಡಿ ಒಂದು ಫೋಲ್ಡ್ ಅಂದರೆ ಜಿಗ್ಜಾಗು ಅಂತ ಅಂದ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ ಪೋಣಿಸ್ಬೇಕು ಮಧ್ಯದಲ್ಲಿ. ಈ ರೀತಿ ಬಟ್ಟೆಯಲ್ಲಿ ನಾನು ಡಿಫ್ರೆಂಟ್ ಆದ ಹಾರಗಳನ್ನು ಕೂಡ ಮಾಡಿ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ನೋಡ್ಕೊಬೋದು. ನನ್ನ ಚಾನಲಲ್ಲಿ 200ಕ್ಕೂ ಹೆಚ್ಚು ಹಾರಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಫ್ರೆಂಡ್ಸ್, ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಮೆಸೇಜ್ ಮಾಡಿ. ಏನಕ್ಕೆ ಅಂದರೆ ಯಾವ ಊರಿಂದ ಹೆಚ್ಚು ಜನ ನಮ್ಮ ವಿಡಿಯೋವನ್ನು ನೋಡ್ತಾರೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ವಿಡಿಯೋ ಏನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ನಾನು ಇಲ್ಲಿ ಜಾಸ್ತಿ ದಪ್ಪ ಬರಬೇಕು ಅಂತ ಇದ್ದರೆ ಏನು ಮಾಡಿ, ಜಾಸ್ತಿ ಪೀಸ್ಗಳನ್ನು ಪೋಣಿಸಿ. ನಾನಿಲ್ಲಿ ಇಷ್ಟು ದಪ್ಪ ಏನು ಬೇಕಾಗಿಲ್ಲ, ಜಸ್ಟು ಫ್ಲವರ್ ಕಂಡ ಹಾಗೆ ಕಾಣಬೇಕು ಅಂತ 4 ಪೀಸ್ ಆರೆಂಜು 4 ಪೀಸ್ ಗ್ರೀನನ್ನು ಪೋಣಿಸಿದ್ದೀನಿ ಅಷ್ಟೇ. ಈಗ ಮತ್ತೆ ಏನು ಮಾಡಬೇಕು, ಮತ್ತು ಈ ತಿಲಕದ ಶೇಪಿನ ಬೀಡ್ಸ್, ಇದು ಕೂಡ ನಾನು ಸ್ಯಾರಿ ಕುಚ್ಚಿಗೆ ತಂದ್ಕೊಂಡಂತಹ ಬೀಡ್ಸ್ ಆಗಿತ್ತು, ಉಳಿದಿರೋವಂತಹ ಬೀಡ್ಸು. ಅದನ್ನು 4 ಬೀಡ್ಸ್ ಪೋಣಿಸ್ತಿದ್ದೀನಿ. ಈಗ ನೆಕ್ಸ್ಟು ಮತ್ತೆ ಆರೆಂಜ್ ಪೀಸು
4 ಪೀಸು, ಹಾಗೆ ಗ್ರೀನ್ ಕಲರ್ 4 ಪೀಸನ್ನು ಪೋಣಿಸ್ಕೊಬೇಕು. ಅದಾದ ನಂತರ ಇಲ್ಲಿ 4 ಸ್ಯಾರಿ ಕುಚ್ಚಿನ ಬೀಡ್ಸ್, ತಿಲಕದ ಶೇಪಿನ ಬೀಡ್ಸ್ ಅಂತ ತೊಗೊಂಡಿದ್ದೀನಲ್ಲ, ಇದನ್ನು ಪೋಣಿಸ್ತಾ ಬರಬೇಕು. ನಮಗೆ ಇಲ್ಲಿ ಎಷ್ಟು ಉದ್ದ ಬೇಕು ಅಂತ ಫಸ್ಟ್ ಮುಂಚಿನ ದಾರವನ್ನು ಕಟ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ಇದಿಷ್ಟನ್ನು ಕೂಡ ಪೂರ್ತಿ ಪೋಣಿಸ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಲಾಸ್ಟಲ್ಲಿ ಹೇಗೆ ಎಂಡ್ ಮಾಡಬೇಕು ಅಂತ ತೋರಿಸ್ತೀನಿ. ಆಮೇಲೆ ಹೇಗೆ ಕಾಣಿಸ್ತಿದೆ ಅಂತಲೂ ಕೂಡ ತೋರಿಸ್ತೀನಿ. ಅಷ್ಟರೊಳಗಡೆ ನೀವು ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇದಿಷ್ಟು ಮುಗಿಸ್ಕೊಂಡು ತೊಗೊಂಡು ಬಂದೇ ಬಿಡ್ತೀನಿ. ನೋಡಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈಗಲೂ ಲಾಸ್ಟಲ್ಲೂ ಕೂಡ ನಾವೇನು ಮಾಡಬೇಕು, ಈ ರೀತಿ ಬೀಡ್ಸನ್ನು ನಾವು 4 ಬೀಡ್ಸ್ಗಳನ್ನು ಪೋಣಿಸ್ತಾ ಇದ್ದೀನಿ. 4 ಬೀಡ್ಸ್ ಪೋಣಿಸ್ಬೇಕು, 5 ಬೀಡ್ಸ್ ಪೋಣಿಸ್ಬೇಕು ಆ ರೀತಿ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ನಾನು ಜಸ್ಟ್ ಚೆನ್ನಾಗಿ ಕಾಣಿಸುತ್ತಲ್ಲ ಅಂದ್ಕೊಂಡು ಪೋಣಿಸಿರೋದು. ನಾವೀಗ ಇಲ್ಲಿ ಮಳೆಗೆ ನೇತು ಹಾಕಲಿಕ್ಕೆ ನಾವೇನು ಮಾಡಬೇಕು, ರಿಂಗನ್ನು ಮಾಡಬೇಕು. ರಿಂಗು ನಮ್ಮ ಹತ್ರ ಪರ್ಚೇಸ್ ಮಾಡಿ ತಂದಿಟ್ಟಿದ್ದಿದ್ರೆ ಗುಡ್, ತಂದಿಲ್ಲ ಅಂತಂದರೆ ಜಸ್ಟ್ ಹೀಗೆ ಕೈಗೆ ಸುತ್ತಕೊಂಡು ನಾವು ಇದನ್ನು ರಿಂಗನ್ನು ಮಾಡ್ಕೊಬೋದು. ನಾನು ಅದನ್ನು ಡೀಟೇಲಾಗಿ ತೋರಿಸಿದ್ದೀನಿ. ಮತ್ತು ಬೇಕಾದರೆ ಡಿಫ್ರೆಂಟಾಗಿ ಹೇಗೆ ಹಾರಗಳಿಗೆ ರಿಂಗ್ ಮಾಡಬೇಕು ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಸಿಂಪಲ್ಲಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಜಸ್ಟು ಏನು ಮಾಡಿ, ಎಷ್ಟು ಉದ್ದ ನಮಗೆ ರಿಂಗ್ ಬೇಕು ಅಂದರೆ ಎಷ್ಟು ದೊಡ್ಡದಾಗಿ ರಿಂಗ್ ಬೇಕು ಅಂತ ಜಸ್ಟ್ ಏನು ಮಾಡಿ ಈ ರೀತಿಯಾಗಿ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಆದಮೇಲೆ ಇದನ್ನು ನಾರ್ಮಲ್ಲಾಗಿ ಹೀಗೆ ನಾಟನ್ನು ಹಾಕ್ಕೋಬೇಕು. ತುದಿಯಲ್ಲಿ ಎಲ್ಲೂ ಗ್ಯಾಪ್ ಬಿಡದೆ ಇರೋ ರೀತಿಯಲ್ಲಿ ನಾವು ನಾಟನ್ನು ಹಾಕ್ಕೋಬೇಕು. ಟೈಟಾಗಿ ಎಳಿಬೇಕು. ಆ ನಂತರ ಏನು ಮಾಡಬೇಕು, ಈ ದಾರ, ಎಕ್ಸ್ಟ್ರಾ ದಾರ ಏನಿದೆಯಲ್ಲ ಅದನ್ನು ಕಟ್ ಮಾಡಬೇಕು. ನೋಡಿ, ಈಗ ನಮಗೆ ಒಂದು ಈಸಿಯಾದ ₹1 ಕೂಡ ಖರ್ಚು ಇಲ್ಲದೆ ಆ ದಾರದಲ್ಲೇ ನಾವು ಹೇಗೆ ರಿಂಗ್ ಮಾಡ್ಕೊಬೋದು ಅಂತ ನೋಡಿದ್ವಿ. ಇದು ಸಿಂಪಲ್ಲಾಗಿ ಮಾಡುವಂಥದ್ದು. ಕೈಗೆ ಸುತ್ಕೊಂಡು ಮಾಡಿದ್ರೆ ಅಗಲವಾಗಿ ಬರುತ್ತೆ. ಕೊನೆಗೆ ಇಲ್ಲ ರಿಂಗನ್ನೇ ಹಾಕ್ತೀವಿ ಅಂದರೆ ಅದು ಕೂಡ ಹಾಕ್ಕೊಬೋದು. ನಾವು ಈಸಿಯಾಗಿ ಮಾಡುವಂಥದ್ದನ್ನು ಮಾಡಿದ್ದೀನಿ. ನೋಡಿ, ಇದು ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದಾದಂತಹ ಡೋರ್ ಹ್ಯಾಂಗಿಂಗ್. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ನಿಮ್ಮ ಪ್ರೀತಿ ಸದಾ ಇರಲಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.